ಸುನಾದ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ. ನಾನು ಡಯಾನಾ. ಇದು ಐಕಿಯಾ ಸ್ಟೋರ್ ಪಾರ್ಟ್ 3. ನಾವೀಗ ಕೆಫಿಟೇರಿಯಾದಲ್ಲಿದ್ದೀವಿ. ಇಲ್ಲೂ ಕೂಡ ಸಾಕಷ್ಟು ದೊಡ್ಡ ಕ್ಯೂ ಇತ್ತು. ನಮಗೆ ತುಂಬಾ ಹೊಟ್ಟೆ ಹಸಿತಾ ಇತ್ತು. ಆದರೆ ಏನು ಮಾಡೋದು, ತುಂಬ ದೊಡ್ಡ ಕ್ಯೂ ಇತ್ತು. ನಿಂತು ವೆಯ್ಟ್ ಮಾಡ್ತಾ ಇದ್ವಿ ಕೂಡ. ಇದೇ ಕ್ಯೂ. ಈ ಥರ ನಿಂತಿರ್ತಾರೆ ಜನ. ಇಷ್ಟು ಜನ ಕ್ಯೂನಲ್ಲಿ ನಿಂತಿದ್ರು ಕೂಡ ತುಂಬ ಡಿಸಿಪ್ಲಿನ್ ಮೇಂಟೈನ್ ಮಾಡ್ತಾಯಿದ್ರು. ನಿಜವಾಗ್ಲೂ ಇದು ನೋಡೋದಕ್ಕೆ ಬಹಳ ಖುಷಿ ಆಗ್ತಾಯಿತ್ತು. ಇಲ್ಲಿ ಡಿಫ್ರೆಂಟ್ ವೆರೈಟೀಸ್ ಆಫ್ ಫುಡ್ ಸಿಗುತ್ತೆ. ಇಂಡಿಯನ್, ಕಾಂಟಿನೆಂಟಲ್, ಇಂಟರ್ನ್ಯಾಷನಲ್, ಈ ಥರ ಎಲ್ಲ ಥರದ ಫುಡ್ ಕೂಡ ಇಲ್ಲಿ ಅವೈಲೇಬಲ್ ಇದೆ. ಫುಡ್ ಎಂಜಾಯ್ ಮಾಡ್ತಕ್ಕಂಥವ್ರಿಗೆ ಇದೊಂದು ಒಳ್ಳೆ ಪ್ಲೇಸ್ ಅಂತಲೂ ಹೇಳ್ಬೋದು. ಇಲ್ಲಿ ಫುಡ್ಗಳನ್ನು ವಿತ್ ಪ್ರೈಸ್ ಈ ಥರ ಡಿಸ್ಪ್ಲೇ ಮಾಡಿರ್ತಾರೆ. ನಾವು ಕ್ಯೂನಲ್ಲಿ ನಿಂತ್ಕೊಂಡೆ ಯಾವ್ಯಾವ ಫುಡ್ ಅವೈಲೇಬಲ್ ಇದೆ ಮತ್ತು ಅದರ ಪ್ರೈಸ್ ಏನು ಅಂತ ಇಲ್ಲೇ ನೋಡ್ಕೋಬೋದು. ಮತ್ತು ಬೇಕಾದನ್ನು ನಾವು ಇಲ್ಲೇ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ನಮಗೆ ಅಲ್ಲಿ ಟ್ರಾಲಿ ಕೊಡ್ತಾರೆ ಮತ್ತು 3 ಟ್ರೇಗಳು ಕೊಡ್ತಾರೆ. ನಾವು 3 ಆರು ತೊಗೋಬೋದು, 1 ಟ್ರೇನಾರು ತೊಗೋಬೋದು. ಆ ಟ್ರಾಲಿಗೆ ನಾವು ಟ್ರೇನ ಸೆಟ್ ಮಾಡಿಕೊಂಡು ಈ ಥರ ಫುಡ್ಗಳನ್ನು ಹೀಗೆ ಇಟ್ಟಿರ್ತಾರೆ. ಫುಡ್ ತೊಗೊಂಡು ನಾವು ಹೋಗಬೇಕಾಗತ್ತೆ. ನಾವಿಲ್ಲೊಂದು ಮಿಸ್ಟೇಕ್ ಮಾಡಿದ್ವಿ, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಲೇಬೇಕು. ನಾವು ಸಾಕಷ್ಟು ಸುಸ್ತಾಗಿದ್ದರಿಂದ, ಹೊಟ್ಟೆ ಹಸಿತಾ ಇದ್ದಿದ್ದರಿಂದ ನಾವು ಫುಡ್ ಯಾವ್ಯಾವುದು ಅಂತ ಯಾವುದು ಬೇಕು ಅಂತ ನೋಡ್ದಲೇ ಎಲ್ಲ ಆಲ್ಮೋಸ್ಟ್ ಫುಡ್ಗಳನ್ನು ತೊಗೊಂಡ್ಬಿಟ್ಟಿದ್ವಿ. ಎಲ್ಲದೂ ಟ್ರೈ ಮಾಡೋಣ ಅಂತ. ನಿಜವಾಗ್ಲೂ ಅದು ಮಾಡಿದ ತಪ್ಪು. ನಾವು ಫುಡ್ನ ವೇಸ್ಟ್ ಮಾಡಬಾರ್ದು. ನಿಮ್ಗೆ ಅದನ್ನೇ ಹೇಳ್ತಾ ಇದ್ದೀನಿ. ಹೊಟ್ಟೆ ಹಸ್ತಿರುತ್ತೆ, ನಾವು ಸಾಕಷ್ಟು ತಿನ್ಬೋದು ಅನಿಸ್ತಾ ಇರುತ್ತೆ. ಬಟ್ ಆ ಸುಸ್ತಿಗೆ ಜಾಸ್ತಿ ತಿನ್ನೋದಕ್ಕಾಗಲ್ಲ. ಸೊ ಕಡಿಮೆ ಪ್ರಮಾಣದ ಫುಡ್ಗಳನ್ನು ತಗೊಳ್ಳಿ. ಈ ಥರ ಇರುತ್ತೆ. ಕೆಲವು ಕಡೆ ನಾವೇ ಫುಡ್ನ ತೊಗೊಳ್ಳೋದಕ್ಕೆ ಅವಕಾಶ ಇದೆ. ಇನ್ನು ಕೆಲವು ಕಡೆ ಹೀಗೆ ಅವರು ಸಪ್ಲೈ ಕೂಡ ಮಾಡ್ತಾರೆ. ನಾನು ಹೇಳಿದ್ದ ಟ್ರಾಲಿ ಇದೆ. ಈ ಥರ ಟ್ರಾಲಿ ಇರುತ್ತೆ. ಅದಕ್ಕೆ 3 ಟ್ರೇಸ್ಗಳನ್ನು ನಾವು ಹಾಕ್ಕೊಂಬಿಟ್ಟು ಫುಡ್ಗಳನ್ನು ತಗೊಳ್ತಕ್ಕಂಥದ್ದು. ನಿಮ್ಗೆ ಹೇಳ್ತಾ ಇದ್ದೀನಿ, ಇನ್ನೊಮ್ಮೆ ಲಿಮಿಟಾಗಿ ಫುಡ್ನ ತಗೊಳ್ಳಿ. ಇಲ್ಲಾಂತಂದರೆ ವೇಸ್ಟ್ ಆಗುತ್ತೆ, ಸುಸ್ತಾಗಿರುತ್ತೆ, ಜಾಸ್ತಿ ತಿನ್ನೋದಕ್ಕೆ ಆಗಲ್ಲ. ಮತ್ತು ಇಲ್ಲಿ 1000 or 1500 ಜನರು ಕೂತ್ಕೊಳ್ಳೋದಕ್ಕೆ ಅವಕಾಶ ಇರ್ತಕ್ಕಂಥದ್ದು. ಎಷ್ಟು ಕ್ರೌಡ್, ಬಟ್ ಆ ಸೀಟಿಂಗ್ ಅರೇಂಜ್ಮೆಂಟ್ಸ್ ಹೇಗಿದೆ ಅಂತಂದರೆ ಎಲ್ಲಿ ಜನ ಕೂತಿದ್ದಾರೆ ಅಂತಲೇ ಗೊತ್ತಾಗೋಲ್ಲ. ಅಷ್ಟು ಜನ ಹೇಗೆ ಕೂತಿದ್ದಾರೆ ಇಲ್ಲಿ ಅಂತಲೇ ಅನಿಸಲ್ಲ. ಬಟ್ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ನಾನು ಸಂಡೇ ಬಂದಿರೋದು ಕೂಡ ಅದೇ ಕಾರಣಕ್ಕೇ. ಕ್ರೌಡನ್ನು ಹೇಗೆ ಅವರು ಮ್ಯಾನೇಜ್ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ, ಮತ್ತು ಇಲ್ಲಿಯ ವ್ಯವಸ್ಥೆ ಹೇಗಿದೆ ಅಂತ ನೋಡೋದಕ್ಕೇ ನಾನು ಪರ್ಸ್ನಲಾಗಿ ಬಂದಿರತಕ್ಕಂಥದ್ದು. ನೋಡಿ, ಇದು ಕೆಫಿಟೇರಿಯಾದ ಲುಕ್ ಹೀಗೆ ಕಾಣಿಸ್ತಾ ಇದೆ. ಕೂತ್ಕೊಳ್ಳೋದಕ್ಕೆ ಹೀಗೆ ಅರೇಂಜ್ ಮಾಡಿದ್ದಾರೆ. ವೆಲ್ ಆರ್ಗನೈಸ್ಡ್. ನಾವು ಊಟ ಮುಗಿಸಿ ಫಸ್ಟ್ ಫ್ಲೋರ್ಗೆ ಬಂದ್ವಿ. ನಾವೀಗ ಸೆಕೆಂಡ್ ಫ್ಲೋರ್ ಮುಗಿಸಿದ್ದೀವಿ. ಆ ಸೆಕೆಂಡ್ ಫ್ಲೋರಲ್ಲಿ ನಾವೇನೇನು ನೋಡಿದ್ವಿ ಅಂದರೆ ಲಿವಿಂಗ್ ರೂಮ್, ಬೆಡ್ರೂಮ್, ಕಿಡ್ಸ್ ರೂಮ್, ಡೈನಿಂಗ್ ರೂಮ್, ಬಾಲ್ಕನಿ, ಸ್ಟಡಿ ರೂಮ್, ಗಾರ್ಡನ್, ಈ ಥರದ್ದೆಲ್ಲ ಸೆಟಪ್ಗಳನ್ನು ಕೂಡ ಅಲ್ಲಿ ನಾವು ನೋಡ್ಕೊಂಡ್ಬಂದ್ವಿ. ಈ ಫಸ್ಟ್ ಫ್ಲೋರಲ್ಲಿ ನಮಗೆ ಸಿಂಗಲ್ ಐಟಮ್ಸ್ ಸಿಗುತ್ತೆ. ಸಿಂಗಲ್ ಆರ್ಟಿಕಲ್ಸ್ಗಳನ್ನು ನಾವು ಇಲ್ಲಿ ತೊಗೊಳ್ತಕ್ಕಂಥದ್ದು. ಹೋಮ್ ಫರ್ನಿಷಿಂಗ್ ಪ್ರಾಡಕ್ಟ್ಸ್ ಇಲ್ಲಿದೆ. ನಮಗೆ ಕಿಚನ್ಗೆ ಬೇಕಾಗಿರ್ತಕ್ಕಂತಹ ಕಪ್ಸ್, ಪ್ಲೇಟ್ಸ್, ಬೇಕಿಂಗ್ ಪ್ರಾಡಕ್ಟ್ ಎಲ್ಲವೂ ಕೂಡ ಇಲ್ಲಿ ಅವೈಲೇಬಲ್ ಇದೆ. 99 ರೂಪೀಸಿಂದನೇ ಇಲ್ಲಿ ಸ್ಟಾರ್ಟ್ ಆಗ್ತಕ್ಕಂಥದ್ದು. ಪ್ರತಿಯೊಂದು ಸೆಕ್ಷನಲ್ಲೂ ಕೂಡ ಯಾವ ಪ್ರೈಸಿಂದ ಸ್ಟಾರ್ಟ್ ಆಗುತ್ತೆ ಅಂತಕ್ಕಂಥದ್ದನ್ನು ಮೆನ್ಷನ್ ಮಾಡಿರ್ತಾರೆ. ಹಾಗಾಗಿ ನಮಗೆ ತಗೊಳ್ಳೋದಕ್ಕೂ ಕೂಡ ಈಸಿ ಆಗ್ತಕ್ಕಂಥದ್ದು. ಇಲ್ಲಿ ಸ್ಟೀಲ್ ಐಟಮ್ಸ್ಗಳು, ಸ್ಟೀಲ್ ಕಂಟೈನರ್ಸ್, ಸ್ಟೀಲ್ ಐಟಮ್ಸ್ ಸಾಕಷ್ಟು ಇದೆ. ಡಿಫ್ರೆಂಟ್ ಸೈಜ್ನಲ್ಲಿ, ಡಿಫ್ರೆಂಟ್ ಪ್ರೈಸ್ಗೆ ಸಿಗ್ತಕ್ಕಂಥದ್ದು. ಮತ್ತು ನಿಮಗೆ ಈ ಫಸ್ಟ್ ಫ್ಲೋರ್ನಲ್ಲಿ ಕುಷನ್ಸ್, ಪಿಲ್ಲೋಸ್, ಮ್ಯಾಟ್ಸ್, ಕಿಚನ್ ಟವೆಲ್ಸ್, ಕುಷನ್ ಕವರ್ಸ್, ಜೊತೆಗೆ ಗಾರ್ಡನ್ಗೆ ಬೇಕಾಗಿರ್ತಕ್ಕಂಥದ್ದು ಕೂಡ ವಸ್ತುಗಳು ಇಲ್ಲಿ ನಿಮಗೆ ಸಿಗುತ್ತೆ. ಗಿಡಗಳು ಕೂಡ ಆರ್ಟಿಫಿಷಿಯಲ್ ಆ್ಯಂಡ್ ಒರಿಜಿನಲ್ ಗಿಡಗಳು ಕೂಡ ಇಲ್ಲಿ. ನಮ್ಮ ಕಿಚನ್ಗೆ ಬೇಕಾಗಿರ್ತಕ್ಕಂಥ ಎಲ್ಲ ವಸ್ತುಗಳು, ಎಲ್ಲ ಥರದ ವಸ್ತುಗಳು ಇಲ್ಲಿ ಅವೈಲೇಬಲ್ ಇದೆ. ಮಗ್ಸ್, ಕಪ್ಸ್, ಸ್ಟೀಲ್ ಐಟಮ್ಸ್, ಕಂಟೈನರ್ಸ್, ಎಲ್ಲದು ಯಾವ್ಯಾವ ಸೈಜ್ಗೆ ಬೇಕು, ದೊಡ್ಡ ಸೈಜ್, ಚಿಕ್ಕ ಸೈಜ್, ಯಾವ ಸೈಜ್ ಬೇಕೋ ಆ ಸೈಜ್ ಕಂಟೈನರ್ಸ್ ಇಲ್ಲಿ ನಿಮಗೆ ಸಿಗ್ತಕ್ಕಂಥದ್ದು.
ಈ ಥರ ಸಾವಿರಾರು ಜನ ಬಂದಿರ್ತಾರೆ. ಅಲ್ಲಿರ್ತಕ್ಕಂಥ ಸ್ಟಾಫ್ ಮೆಂಬರ್ಸ್ಗೆ ಹ್ಯಾಟ್ಸ್ ಆಫ್ ಹೇಳಬೇಕು ಕೂಡ. ಯಾಕಂತಂದರೆ ಇಷ್ಟು ಜನ ಇದ್ದರು, ಅವರು ತುಂಬ ಪೇಷಂಟಾಗಿ ನಮಗೆ ಇನ್ಫಾರ್ಮೇಷನ್ಸ್ ಕೊಡ್ತಾ ಇರ್ತಾರೆ, ಜೊತೆಗೆ ಕೋಆಪ್ರೇಟ್ ಕೂಡ ಮಾಡ್ತಾ ಇರ್ತಾರೆ. ಅದಕ್ಕೆ ನಿಜವಾಗ್ಲೂ ಖುಷಿ ಪಡಬೇಕು, ಅವ್ರಿಗೆ ಹ್ಯಾಟ್ಸ್ ಆಫ್ ಕೂಡ. ಬಾಟಲ್ಸ್, ಕ್ಲಿಪ್ಗಳು, ಬೌಲ್ಸ್ಗಳು, ಮಗ್ಸ್ಗಳು, ಕಪ್ಸ್ಗಳು, ಚಿಕ್ಕ ಚಿಕ್ಕ ಐಟಮ್ಸಿಂದನೂ ಕೂಡ ಇಲ್ಲಿ ಇಟ್ಟಿರ್ತಕ್ಕಂಥದ್ದು. ಟ್ರೇಸ್ಗಳು, ಕಂಟೈನರ್ಸ್, ಆರ್ಗನೈಸರ್ಸ್ ಸಾಕಷ್ಟು ಇಲ್ಲೂ ಕೂಡ ಇದ್ವು. ನೀವು ಪ್ರೈಸ್ಗಳ ಬಗ್ಗೆ ಕೇಳೋದಾದರೆ ನಾನು ಮೊದಲೇ ನಿಮಗೆ ಹೇಳಿದ್ದೆ, ಇದನ್ನು ಯಾವಾಗಲೂ ಶಾಪ್ ಮಾಡ್ತಾ ಇರ್ತಾರಲ್ಲ ಅವರಿಗೆ ಈ ಪ್ರೈಸ್ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಐ ಆಮ್ ಸೋ ಸಾರಿ, ಐ ಆಮ್ ವೆರಿ ಪುವರ್ ಇನ್ ದಟ್. ಬಟ್ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವು ಅಲ್ಲೇ ಪರ್ಸ್ನಲಿ ಹೋದಾಗ ನಿಮಗೆ ಸಾಕಷ್ಟು ಈ ಥರದ ಕಿಚನ್ ಐಟಮ್ಸ್ಗಳು ತೊಗೊಂಡು ಅಭ್ಯಾಸ ಇದ್ದರೆ ನಿಮಗೆ ಆ ಪ್ರೈಸ್ ಡಿಫ್ರೆನ್ಸ್ ಕೂಡ ಗೊತ್ತಾಗತ್ತೆ. ಬೌಲ್ಸ್ಗಳು, ಪ್ಲೇಟ್ಸ್ಗಳು ಡಿಫ್ರೆಂಟ್ ಕಲರ್ಸಲ್ಲಿ, ಸೈಜ್ನಲ್ಲಿ ಅಲ್ಲಿ ಇದೆ. ಕಿಚನ್ ಐಟಮ್ಸ್ ಬೇಕು ಅಂತಕ್ಕಂಥವ್ರು ನೀವು ಫಸ್ಟ್ ಫ್ಲೋರ್ಗೆ ಹೋಗಿಬಿಡಿ, ಅಲ್ಲೇ ಎಲ್ಲವೂ ಇದೆ. ಇಲ್ಲ ನಾನು ಫರ್ನಿಚರ್ಸ್ ನೋಡ್ತೀನಿ ಅಂತಂದರೆ ಸೆಕೆಂಡ್ ಫ್ಲೋರ್ಗೆ ಹೋಗಿ ಅಲ್ಲಿ ನೀವು ಹೆಚ್ಚು ಟೈಮ್ನ ಸ್ಪೆಂಡ್ ಮಾಡ್ಬೋದು. ನಿಮಗೆ ಯಾವುದು ಅವಶ್ಯಕತೆ ಇದೆ ಫಸ್ಟು ಆ ಸೆಕ್ಷನ್ಗೆ ಆ ಫ್ಲೋರ್ಗೆ ಹೋಗಿ ನೆಕ್ಸ್ಟ್ ನೀವು ಬೇರೆ ಫ್ಲೋರ್ಗೆ ಹೋಗ್ಬೋದು. ಎಲ್ಲದು ಒಂದಕ್ಕಿಂತ ಒಂದು ಚೆನ್ನಾಗಿರುತ್ತೆ, ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ. ಪ್ರತಿಯೊಂದು ನೋಡಿದ್ದೆಲ್ಲ ತೊಗೋಬೇಕು ಅಂತ ಅನಿಸುತ್ತೆ. ಅದೇ ನಮಗೆ ಪ್ರಾಪರ್ ಪ್ಲ್ಯಾನ್ ಇಲ್ಲ ಅಂತಂದರೆ ಎಲ್ಲವೂ ತೊಗೊಳ್ಳೋಣ ಅಂತಲೇ ಅನ್ನಿಸ್ತಾ ಇರುತ್ತೆ. ಬಿಕಾಸ್ ಅಷ್ಟು ಚೆನ್ನಾಗಿದೆ ಅಲ್ಲಿಯ ಪ್ರಾಡಕ್ಟ್ಸ್ಗಳು. ಬಟ್ ಹಾಗೆ ಮಾಡ್ಕೊಂಡು ಹೋಗಬಾರ್ದು. ನಮಗೆ ಏನು ಅವಶ್ಯಕತೆ ಇದೆ ಅದನ್ನು ನೀಟಾಗಿ ಪ್ಲ್ಯಾನ್ ಮಾಡಿ ಹೋದರೆ ನಾವು ನೀಟಾಗಿ ಶಾಪಿಂಗ್ ಮಾಡಿಕೊಂಡು ಬರ್ಬೋದು. ಇಲ್ಲಾಂದರೆ ಬೇಕಾಗಿರೋದನ್ನು ಬಿಟ್ಬಿಟ್ಟು ನಾವು ಬೇಡದೇ ಇರೋದು ಅಲ್ಲಿ ಕಣ್ಣಿಗೆ ಏನು ಚೆನ್ನಾಗಿ ಕಾಣಿಸ್ತಾ ಇದೆ ಅಂಥದ್ದು ಮಾತ್ರ ತೊಗೊಂಡು ಬರ್ತಕ್ಕಂಥ ಚಾನ್ಸಸ್ಸು ಬಹಳ ಇದೆ. ಹಾಗಾಗಿ ನಾವು ಏನು ತೊಗೋಬೇಕು, ನಮಗೇನು ಅವಶ್ಯಕತೆ ಇದೆ ಅನ್ನೋದು ನೀಟಾಗಿ ಪ್ಲ್ಯಾನ್ ಮಾಡಿರಬೇಕು. ಮತ್ತು ಯಾವ ಫ್ಲೋರ್ಗೆ ಫಸ್ಟ್ ವಿಸಿಟ್ ಮಾಡಿ, ಫಸ್ಟ್ ಆರ್ ಸೆಕೆಂಡ್ಗೆ ಹೋದರೆ ನಮಗೆ ಹೇಳಿದಾಗೆ ಫರ್ನಿಚರ್ಸ್ ಇರುತ್ತೆ. ಫರ್ನಿಚರ್ಸ್ ಬೇಕಾದರೆ ಅಲ್ಲಿ ಹೋಗಿ, ಇಲ್ಲ ಕಿಚನ್ ಐಟಮ್ಸ್ ಬೇಕಂದರೆ ಇಲ್ಲಿಗೆ ಫಸ್ಟ್ ಹೆಚ್ಚು ಟೈಮ್ನ ಸ್ಪೆಂಡ್ ಮಾಡಿಬಿಟ್ಟು ಆಮೇಲೆ ಅಲ್ಲಿ ಹೋಗ್ತಕ್ಕಂಥದ್ದನ್ನು ಮಾಡ್ಕೊಳ್ಳಿ. ನಾನು ಹೇಳಿದಾಗ ಕಿಚನ್ ಟವೆಲ್ಸ್ಗಳು, ಪಿಲ್ಲೋಸು, ಮ್ಯಾಟ್ಸು, ಕುಷನ್ ಕವರ್ಸ್, ಪಿಲ್ಲೋಸ್ ಹೀಗೆ ಸಾಕಷ್ಟು ನೋಡಿ ನನಗೆ ಸಾಕಾಯಿತು. ಬಟ್ ಖುಷಿ ಕೂಡ ಆಗ್ತಾಯಿತ್ತು. ಅಲ್ಲಿ ಕೌಂಟರ್ ಚೆಕ್-ಇನ್ ಮತ್ತು ಸೆಲ್ಫ್ ಚೆಕ್-ಇನ್ ಎರಡೂ ಕೂಡ ಇದೆ. ಕೌಂಟರ್ ಚೆಕ್-ಇನ್ಗೆ ಹೋದರೆ ತುಂಬಾ ದೊಡ್ಡ ಕ್ಯೂನಲ್ಲಿ ನಿಲ್ಲಬೇಕಾಗತ್ತೆ. ಸೆಲ್ಫ್ ಚೆಕ್-ಇನ್ ಆದರೆ ಬೇಗ ನಾವು ಚೆಕ್-ಇನ್ ಮಾಡಿಕೊಂಡು ಎಕ್ಸಿಟ್ ಆಗಿಬಿಡ್ಬೋದು. ಬಟ್ ಸೆಲ್ಫ್ ಚೆಕ್-ಇನ್ನಲ್ಲಿ 15 ಐಟಮ್ಸ್ಗೆ ಮಾತ್ರ ಲಿಮಿಟೇಷನ್ ಇರ್ತಕ್ಕಂಥದ್ದು. ನೀವು 15 ಐಟಮ್ಸ್ ತೊಗೊಂಡ್ರೆ ಅಲ್ಲಿ ನೀವು ಸೆಲ್ಫ್ ಚೆಕ್-ಇನ್ ಮಾಡ್ಕೋಬೋದು. ನಾವು ಕೂಡ ಸೆಲ್ಫ್ ಚೆಕ್-ಇನ್ ಮಾಡ್ಕೊಂಡ್ವಿ. ಬಿಕಾಸ್ ಕೌಂಟರ್ ಚೆಕ್-ಇನ್ ತುಂಬಾ ದೊಡ್ಡ ಕ್ಯೂ ಇತ್ತು. ಹಾಗಾಗಿ ಸೆಲ್ಫ್ ಚೆಕ್-ಇನ್ ಆಪ್ಷನ್ ಈಸ್ ಬೆಸ್ಟ್ ಐ ಫೆಲ್ಟ್. ಅಲ್ಲೂ ಕೂಡ ಸ್ಟಾಫ್ ಮೆಂಬರ್ಸ್ ಇರ್ತಾರೆ. ಅವರು ಪೇಷಂಟ್ಗೆ ರಿಯಲಿ ಹ್ಯಾಟ್ಸ್ ಆಫ್. ಎಷ್ಟು ಪೇಷಂಟಾಗಿರ್ತಾರೆ, ಅಷ್ಟು ಜನ ಇದ್ದರು. ನಿಜವಾಗ್ಲೂ ಖುಷಿ ಆಯಿತು ಅದೊಂದು ಅಂತ ಹೇಳ್ಬೋದು. ಬೆಡ್ ಸ್ಪ್ರೆಡ್ಸ್, ಬೆಡ್ ಕವರ್ಸ್, ಪಿಲ್ಲೋ ಕವರ್ಸ್, ಬ್ಲ್ಯಾಂಕೆಟ್ಸ್, ವೆರೈಟೀಸ್ ಆಫ್ ಬ್ಲ್ಯಾಂಕೆಟ್ಸ್ ತುಂಬಾ ಚೆನ್ನಾಗಿತ್ತು. ಅಷ್ಟು ಸಾಫ್ಟ್ ಡಿಫ್ರೆಂಟ್ ಅಟ್ರಾಕ್ಟಿವ್ ಬ್ಲ್ಯಾಂಕೆಟ್ಸ್ ಇತ್ತು. ನೋಡೋದಕ್ಕೆ ಒಂಥರ ಖುಷಿ ಆಗ್ತಾಯಿತ್ತು. ಕೆಲವು ಬ್ಲ್ಯಾಂಕೆಟ್ಸ್ಗಳದ್ದು ಪ್ರೈಸ್ಗಳು ಜಾಸ್ತಿ ಅನಿಸುತ್ತೆ, ಬಟ್ ಅದರ ಕ್ವಾಲಿಟಿ ಹಾಗಿರುತ್ತೆ. ಐಕಿಯಾದ ಸ್ಪೆಷಾಲಿಟಿನೇ ಅದು. ಅವರು ಹೆಚ್ಚು ಕ್ವಾಲಿಟಿಗೆ ಪ್ರಿಯಾರಿಟಿ ಕೊಡ್ತಾರೆ. ಇದೆಲ್ಲ ಬೆಡ್ ಸ್ಪ್ರೆಡ್ಸ್, ಪಿಲ್ಲೋ ಕವರ್ಸ್ ಹೀಗೆ ಡಿಸ್ಪ್ಲೇ ಮಾಡಿದ್ದಾರೆ. ನಾನು ನಿಮಗೆ ಇದನ್ನೆಲ್ಲ ಡೀಟೇಲಾಗಿ ತೋರಿಸ್ತಾ ಇದ್ದೀನಿ, ಕಾರಣ ಯಾವುದನ್ನು ಮಿಸ್ ಮಾಡಬೇಡಿ, ಇದೆಲ್ಲ ಅಲ್ಲಿ ಇದೆ ಅನ್ನೋ ಕಾರಣಕ್ಕೆ. ನಮಗೆ ಓಡಾಡಿ ಸುಸ್ತಾಗುತ್ತೆ, ಪೇಷನ್ಸ್ ಕಳ್ಕೊಂಡ್ಬಿಡ್ತೀವಿ, ಯಾವುದೋ ಒಂದು ಸೆಕ್ಷನನ್ನು ಮಿಸ್ ಮಾಡಿ ಬರ್ತಕ್ಕಂಥ ಚಾನ್ಸಸ್ ಇದೆ. ನಮಗೆ ಬೇಕಾಗಿರ್ತಕ್ಕಂಥ ವಸ್ತುಗಳು ಅಲ್ಲೇ ಇರ್ಬೋದು. ಸೊ ನಿಮಗೆ ನಾನು ಡೀಟೇಲಾಗಿ ತೋರಿಸ್ತಕ್ಕಂಥ ಪ್ರಯತ್ನನ ಮಾಡ್ತಾಯಿದ್ದೀನಿ. ನಾನು ಕೂಡ ಫಸ್ಟ್ ಟೈಮ್ ಪಬ್ಲಿಕ್ನಲ್ಲಿ ಈ ಥರ ಕ್ಯಾಮ್ರಾ ತೊಗೊಂಡು ಹೋಗ್ತಾ ಇರೋದು. ನನಗೂ ಸ್ವಲ್ಪ ಹೆಸಿಟೇಷನ್ ಆಗ್ತಾಯಿತ್ತು. ಆದರೂ ಕೂಡ ಒಂದು ಪ್ರಯತ್ನ ಮಾಡೋಣ. ಐಕಿಯಾಗೆ ಹೋಗ್ತಾಯಿದ್ದೀನಿ, ಮುಂದೆ ಬರೋರಿಗೆ
ಈ ಒಂದು ಇನ್ಫಾರ್ಮೇಷನ್ ನಾನು ಕೊಡ್ತಕ್ಕಂಥ ಈ ಚಿಕ್ಕ ಪುಟ್ಟ ಇನ್ಫಾರ್ಮೇಷನ್ಗಳು ನಾನು ತಿಳ್ಕೊಂಡಿರ್ತಕ್ಕಂಥ ಮಾಹಿತಿ ನಿಮಗೆ ಹೆಲ್ಪ್ ಆಗ್ಬೋದು ಅನ್ನೋ ಕಾರಣಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ಇದೆಲ್ಲ ಮ್ಯಾಟ್ಸ್ಗಳು ಎಷ್ಟು ಚೆನ್ನಾಗಿತ್ತು. ಮ್ಯಾಟ್ಸ್ಗಳು, ಫ್ಲೋರ್ ಮ್ಯಾಟ್ಗಳು ರಿಯಲಿ ಸೂಪರ್ಬ್. ಎಷ್ಟು ಆಪ್ಷನ್ಸಲ್ಲಿ ಇತ್ತು. ಕಣ್ಣಿಗೆ ಒಂದು ಹಬ್ಬ, ವಿಷುವಲ್ ಟ್ರೀಟ್. ಗಾರ್ಡನ್ ನಾನು ಹೇಳಿದ್ದೆ ಅಲ್ವಾ, ಗಾರ್ಡನ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಕೆಲವು ಶೋ ಐಟಮ್ಸ್ಗಳಿದ್ವು, ಆರ್ಟಿಫಿಷಿಯಲ್ ಗಿಡಗಳು. ಇನ್ನು ಕೆಲವು ಒರಿಜಿನಲ್ ಗಿಡಗಳಲ್ಲಿ ಇದ್ವು. ಮತ್ತು ಟೇಬಲ್ಸು, ಚೇರ್ಸು, ಅಲ್ಲಿ ಏನು ಪ್ರತಿಯೊಂದು ನೀವು ನೋಡ್ತಿರೋ ಅದೆಲ್ಲ ಫಾರ್ ಸೇಲ್. ಇಲ್ಲಿರ್ತಕ್ಕಂಥದ್ದು ಎಲ್ಲ ಬಾಕ್ಸ್ ಪೀಸಸ್ಗಳು. ನೀವು ಅಲ್ಲಿ ಏನು ಸ್ಯಾಂಪಲ್ಸ್ ನೋಡ್ಕೊಂಬಂದಿರ್ತೀರೋ ಅದರದ್ದು ಬಾಕ್ಸ್ ಪೀಸ್ ಬೇಕಂತ, ಬಾಕ್ಸ್ ಪೀಸಸ್ಗಳಿವೆಲ್ಲ ಇಲ್ಲಿಂದನೇ ಅವರು ನಿಮಗೆ ಕಳಿಸ್ತಕ್ಕಂಥದ್ದು. ಹೋಮ್ ಡೆಲಿವರಿ ಇದೆ. ಇಲ್ಲ ನೀವು ಅಲ್ಲೇ ತೊಗೊತೀವಿ ಅಂತಂದರೂ ಕೂಡ ಅಲ್ಲಿಂದನೇ ನೀವು ತೊಗೊಂಡು ನಿಮ್ಮ ಓನ್ ವೆಹಿಕಲ್ ಹಾಕ್ಕೊಂಡು ಹೋಗ್ತಕ್ಕಂಥದ್ದು. ಎಲ್ಲ ಬಾಕ್ಸಲ್ಲಿ ಹಾಕಿ ಇಟ್ಟಿದ್ದಾರೆ. ಇಲ್ಲಿವರೆಗೂ ನಾನು ಕವರ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ನನ್ನ ಜೊತೆಗೆ ಈ ಐಕಿಯಾ ಸ್ಟೋರ್ನ ನೀವು ನೋಡಿದ್ದಕ್ಕೆ, ನಾನು ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಷನ್ನ ನೀವು ಕೇಳಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಲಾಸ್ಟಲ್ಲಿ ನಾನೇನು ತೊಗೊಂಡೆ ಅನ್ನೋದನ್ನು ಕೂಡ ತೋರಿಸ್ತಾ ಇದ್ದೀನಿ. ಐಕಿಯಾ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ವಿಡಿಯೋನ ನೀವು ನೋಡಿದ್ರಿ. ನಿಮಗೆಲ್ಲ ಒಂದು ಕ್ಯೂರಿಯಾಸಿಟಿ ಮತ್ತು ಕ್ವೆಶ್ಚನ್ ಇರುತ್ತೆ ಅಲ್ವಾ, ಡೈನಾ ನೀವು ಐಕಿಯಾದಲ್ಲಿ ಏನೇನು ತೊಗೊಂಡ್ರಿ ಅಂತ. ನಾವು ಟೋಟಲಿ 9 ಪ್ರಾಡಕ್ಟ್ಸ್ಗಳನ್ನು ತೊಗೊಂಡಿದ್ದೀನಿ. ಯಾವುದು ಅಂತ ತೋರಿಸ್ತೀನಿ. ಫಸ್ಟ್ ಒನ್ ಬಂದುಬಿಟ್ಟು ಈ ಟೂಲ್ಸ್ ಬಾಕ್ಸ್ ನೋಡಿ. ಇದರ ಪ್ರೈಸ್ ಬಂದು 769 ರೂಪೀಸ್ ಇದೆ. ಇನ್ನು ಕೆಲವು ಪ್ರಾಡಕ್ಟ್ಸ್ಗಳ ಎಕ್ಸಾಕ್ಟ್ ಪ್ರೈಸ್ ನನಗೆ ಗೊತ್ತಿಲ್ಲ, ಕಾರಣ ಬಿಲ್ನೆಲ್ಲೋ ಮಿಸ್ ಮಾಡಿಬಿಟ್ಟಿದ್ದೀನಿ. ಒಂದು ಅಂದಾಜು ಪ್ರೈಸ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇನ್ನು ಸೆಟ್ ಆಫ್ 3 ಬಾಕ್ಸಸ್, ಇದು 200 or 300 ಏನೋ ಇರಬೇಕು. ಚೆನ್ನಾಗಿದೆ ಇದು. ಇನ್ನು ಇದನ್ನು ತೊಗೊಂಡ್ವಿ, ಬೆಡ್ ಸ್ಪ್ರೆಡ್ಗಳು. ಒಂದು ಕಿಂಗ್ ಸೈಜ್ ಮತ್ತು ಇನ್ನೊಂದು ಕ್ವೀನ್ ಸೈಜ್ ಏನೋ ಇದೆ. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ಸಖತ್ತು ಸಾಫ್ಟ್ ಇದೆ, ತುಂಬ ಚೆನ್ನಾಗಿದೆ ಇದರ ಕ್ವಾಲಿಟಿ. ಪ್ರೈಸ್ ಬಂದುಬಿಟ್ಟು ಇದು 700 ಮತ್ತು ಇದು 1259 ಇದೆ ಇದಕ್ಕೆ. ಇದ್ರದ್ದು ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಸಂವಿಧಾನ ಸ್ಪೂನ್ಗಳನ್ನು ತೊಗೊಂಡಿದ್ದಾಳೆ, ಕಲರ್ ಸ್ಪೂನ್. ಇದಕ್ಕೆ 27 ರೂಪೀಸ್. ಈ ಪಿಲ್ಲೋ ತೊಗೊಂಡ್ವಿ. ಮೆಮೊರಿ ಪಿಲ್ಲೋ ಅಂತ ಹೇಳ್ತಾರಲ್ಲ, ಅದು ಈ ಪಿಲ್ಲೋನ ತೊಗೊಂಡ್ವಿ. ಇದಕ್ಕೆ ಪ್ರೈಸು 1200 ಏನೋ ಇದೆ ಈ ಪಿಲ್ಲೋಗೆ. ಇನ್ನು ಇದೊಂದು ಸ್ಟೂಲ್, ಇದಕ್ಕೆ 300 ರೂಪೀಸ್. ತುಂಬ ಚೆನ್ನಾಗಿದೆ, ಗಟ್ಟಿಗಿದೆ ಇದು. ಇದಕ್ಕೆ 300 ರೂಪೀಸ್ನ ಕೊಡ್ತೀವಿ. ಇನ್ನು ಈ ಥರದ ಬಾಕ್ಸ್ಗಳು ಅಂದರೆ ಡಿಫ್ರೆಂಟ್ ಸೈಜಲ್ಲಿ ಸಿಗುತ್ತೆ. ಈ ಥರದ್ದು ಎರಡು, ಇದು 17 ಪೀಸಸ್ ಇದೆ, ಡಿಫ್ರೆಂಟ್ ಸೈಜ್. ಇದೊಂದು ಕಂಪ್ಲೀಟ್ ಒಂದು ಸೆಟ್. ಇದು 17 ಪೀಸಸ್ ಇದೆ. 300 ರೂಪೀಸ್ ಕೊಟ್ವಿ. ವರ್ತ್ ಅನಿಸ್ತು ನನಗೆ. ಚಪ್ಪರ್ ವೇರ್ ಇದು ವರ್ತ್ ಇದೆ ಆ್ಯಕ್ಚುಲಿ. ಈ ಥರದ್ದು 2 ಸಿಗುತ್ತೆ. ಅದರಲ್ಲಿ ಈ ಥರದ್ದು ಬಂದುಬಿಟ್ಟು ಈ ಸೈಜಿಂದು 2, ಅದಕ್ಕಿಂತ ಸ್ವಲ್ಪ ಚಿಕ್ಕ ಸೈಜು ಈ ಥರದ್ದು 2, ಇನ್ನು ಈ ಥರದ್ದು 2 ಇದೆ. ಅದಕ್ಕಿಂತ ಸ್ವಲ್ಪ ಚಿಕ್ಕ ಸೈಜು ಈ ಥರದ್ದು 2 ಇದೆ. ಇನ್ನು ಈ ಥರದ್ದು 3 ಕೊಟ್ಟಿದ್ದಾರೆ. ಈ ಥರದ್ದು 4 ಇದೆ. ಎಷ್ಟು ಕ್ಯೂಟ್ ಇದೆ ನೋಡಿ ಇದು. ಈ ಥರದ್ದು 4 ಇದೆ.
ಇದೆಲ್ಲದರ ಜೊತೆಗೆ ಭಾಳ ಇಂಪಾರ್ಟೆಂಟು ಅಂತಂದರೆ ನಮ್ಮ ಸಂವಿಧಾನ ಎಲಿಫೆಂಟ್, ಅದು ನಿಮಗೆ ತೋರಿಸ್ಬೇಕು. ಸಂವಿಧಾನ ಎಲಿಫೆಂಟ್ ತಗೋಬ ಮಗ. Hi everyone, this is my elephant. ಇದು ನೋಡಿ, ಈ ಎಲಿಫೆಂಟ್ ಆಲ್ಮೋಸ್ಟ್ ಎಲ್ಲರೂ ತೊಗೊಂಡು ಹೋಗ್ತಾ ಇದ್ರು. ಇದನ್ನು 2000 ಕೊಟ್ಟಿದ್ವಿ, ಅರೌಂಡ್ 2000. ನಮ್ಮ ಈ IKEA ಟೂರ್ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದ.